ಹಲೋ ಮೈ ಡಿಯರ್ ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಹಣದ ಸಮಸ್ಯೆಯಲ್ಲಿ ನನಗೆ ತುಂಬಾ ಕಾಲ್ ಮಾಡ್ತಾ ಇದ್ರಿ. ಹಾಗೆ ಕೆಲವರಿಗೆ ಹಣನೇ ನನ್ನ ಲೈಫಲ್ಲಿ ಬರ್ತಾ ಇಲ್ಲ, ಹಣ ಸ್ಟ್ರಕ್ ಆಗಿದೆ, ಹಣದ ಸಮಸ್ಯೆ ಯಾವಾಗಲೂ ನಮ್ಮಲ್ಲಿರುತ್ತೆ, ದುಡ್ದಿದ್ದ ದುಡ್ಡುಗಳು ಕೂಡ ನಾವು ಕರೆಕ್ಟಾಗಿ ಹಿಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ನಾನು ಸಾಕಷ್ಟು ಜನಕ್ಕೆ ಸಿಟ್ರಿನ್ ಬಿಸ್ನೆಸ್ ವಿಚಾರಕ್ಕೆ ಹೇಳಿದ್ದೆ. ಹಾಗೆ ಗ್ರೀನ್ ಅವೆಂಚುರನ್ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತೀರಿ ಅಂಥವ್ರಿಗೆ ಲಕ್ ಕ್ರಿಯೇಟ್ ಆಗೋದಕ್ಕೆ ಅಂತ ಹೇಳಿದ್ದೆ. ಹಾಗೆ ಬ್ಲ್ಯಾಕ್ ಟರ್ಮಲಿನ್ ಏನಿದೆ ಅದನ್ನ ನೀವು ನಿಮ್ಮ ನೆಗೆಟಿವ್ ಎನರ್ಜಿ ಬ್ಲ್ಯಾಕ್ ಮ್ಯಾಜಿಕ್ಕಿಗೋಸ್ಕರ ತಗೊಳ್ಳಿ ಅಂತ ಹೇಳಿದ್ದೆ. ರೋಸ್ ಕ್ವಾರ್ಟ್ಸ್ ಬಂದು ನಿಮ್ಮ ಪ್ರೀತಿ ವಿಚಾರಕ್ಕೆ ಹೇಳಿದ್ದೆ. ಹಾಗೆ ಇವತ್ತು ಮನಿ ಮ್ಯಾಗ್ನೆಟ್ ಅಂತ ನಾನು ಏನು ಬ್ರೇಸ್ಲೆಟ್ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಇದು ತುಂಬ ಅದ್ಭುತವಾಗಿ ಇಲ್ಲಿ ನನ್ನ ಆಫೀಸಲ್ಲೂ ಕೂಡ ಸಾಕಷ್ಟು ಜನ ಬಂದು ಕೇಳೋದಕ್ಕೆ ಬರ್ತಾರೆ. ನಾನು ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಸಜೆಸ್ಟ್ ಮಾಡಲ್ಲ, ಯಾಕೆಂದರೆ ಇದು ತುಂಬ ಬೇಗ ಮನಿನ ಅಟ್ರಾಕ್ಟ್ ಮಾಡುತ್ತೆ. ಮನಿ ಹರಿದು ಬರೋದಕ್ಕೆ ಬೇರೆ ಬೇರೆ ವಿಧದಿಂದ ಹರಿದು ಬರೋದಕ್ಕೆ ಶುರುವಾಗುತ್ತೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಈ ಮನಿ ಮ್ಯಾಗ್ನೆಟ್ ಒಳಗಡೆ ಪ್ರತಿ ಸಲ ಯಾವಾಗಲೂ ಗ್ರೀನ್ ಅವೆಂಚರಲ್ಲಿ ಬರ್ತಾ ಇರುವಂತಹ ಮನಿ ಮ್ಯಾಗ್ನೆಟ್ ಈ ಸಲ ಪೈರೈಟ್ ಅಲ್ಲಿ ಬಂದಿದೆ. ಪೈರೈಟ್ ಸ್ಟೋನ್ದು ಏನು ಅದ್ಭುತ ಅಂತ ಕೇಳೋದಾದ್ರೆ, ಇದಕ್ಕೆ ಚಿನ್ನ ಮತ್ತು ದುಡ್ಡು ತುಂಬಾ ಆಕರ್ಷಣೆ ಮಾಡುತ್ತೆ. ಈ ಪೈರೈಟ್ ಮತ್ತೆ ಸಿಟ್ರಿನ್ ಗ್ರೀನ್ ಅವೆಂಚುರನ್ ಈ ಬ್ರೇಸ್ಲೆಟ್ ಏನಿದೆ, ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಏನಿದೆಯಲ್ಲ, ಇದು ಇರೋ ಕಡೆ ಇದನ್ನ ಹಾಕೊಂಡವ್ರ ಹತ್ರ ಸಾಕಷ್ಟು ಹಣ ತುಂಬಾನೇ ಅಟ್ರಾಕ್ಟ್ ಮಾಡತ್ತೆ ಅಂತ ಹೇಳಬಹುದು. ಇದಕ್ಕೆ ಏನು ಗೊತ್ತಾಗಲ್ಲ, ಇದಕ್ಕೆ ಹಣನ ಅಟ್ರಾಕ್ಟ್ ಮಾಡೋದು ಮಾತ್ರ ಕೆಲಸ. ಬಟ್ ಆದರೆ ಹಣನ ಬಳಸ್ಕೊಳ್ಳೋದು ನಿಮ್ಮ ಮೇಲೆ ಬಿಟ್ಟಿರೋದಾಗಿರುತ್ತೆ. ಏಕೆಂದರೆ ಯಾವ್ಯಾವುದೋ ದಾರಿಯಲ್ಲಿ ಎಲ್ಲೆಲ್ಲೋ ಆಪರ್ಚುನಿಟೀಸ್ ಬರುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ಓಪನ್ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನಾನು ಇದನ್ನು ಸ್ಟಡ್ ಮುಫಿನ್ ಅನ್ನೋರು ನನಗೆ ಮುಂಬೈಯಲ್ಲಿ ನನಗೆ ಸಜೆಸ್ಟ್ ಮಾಡಿದ್ರು, ಅವರೇ ನನಗೆ ಬ್ರೇಸ್ಲೆಟ್ ಕೊಟ್ಟಿದ್ದು. ಬಟ್ ಈಗ ಅವ್ರ ಹತ್ರನೇ ಈಗ ಪೈರೈಟ್ನಲ್ಲಿ ಮಾಡಿದ್ದಾರೆ. ಹಾಗೆ ಇದು ಮನಿಯ ಅಟ್ರಾಕ್ಟ್ ಮಾಡುವಂತಹ ಒಂದು ಸಿಂಬಲ್ ಆಗಿರುತ್ತೆ. ಹಾಗೆ ಇದು ಕೂಡ ಅಷ್ಟೇ ಮನಿ ಅಟ್ರಾಕ್ಟ್ ಮಾಡುವಂತಹ ನಂಬರ್ ಆಗಿರುತ್ತೆ. ಯೋಚನೆ ಮಾಡಿ, ಪೈರೈಟ್ ಮೊದಲೇ ಹಣನ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಒಡವೆ ಚಿನ್ನಾಭರಣಗಳನ್ನು ತುಂಬ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಈ ಪೈರೈಟ್ ಮೇಲ್ಗಡೆ ಈ ಮನಿ ಅಟ್ರಾಕ್ಷನ್ ನಂಬರ್ ಬರೆದ್ರೆ ಇನ್ನು ಯಾವ ರೀತಿ ಅಟ್ರಾಕ್ಟ್ ಮಾಡುತ್ತೆ ಅಂತ ನೀವೇ ಊಹಿಸ್ಕೊಳ್ಳಿ. ಹಾಗೆ ಇದ್ರ ಎಕ್ಸ್ಪೀರಿಯನ್ಸ್ ಆದವರು ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು, ಅವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಅಂತ ಹೇಳ್ತೀನಿ. ನಾನು ಕೆಲವು ಕನ್ಸ್ಟ್ರಕ್ಟ್ ಫೀಲ್ಡಲ್ಲಿರೋರಿಗೆ ಸಜೆಸ್ಟ್ ಮಾಡಿದ್ದೆ, ಅವ್ರಿಗೊಂದೂ ಬಿಲ್ಡಿಂಗ್ ಬರ್ತಾ ಇರಲಿಲ್ಲ ಅಂತ ಹೇಳಿ ಕನ್ಸ್ಟ್ರಕ್ಟ್ ಫೀಲ್ಡ್ ಇರೋರಿಗೆ ಸಜೆಸ್ಟ್ ಮಾಡಿದ್ದೆ. ಈಗ ಅವ್ರಿಗೆ ಲೇಬರ್ ಸಿಗ್ತಾ ಇಲ್ಲ ಮೇಡಮ್, ಅಷ್ಟು ನನಗೆ ಅವಕಾಶಗಳು ಬರ್ತಾ ಇದೆ ಅಂತ ಹೇಳಿ. ಹಾಗೆ ಇದನ್ನು ಮೇಕಪ್ ಆರ್ಟಿಸ್ಟ್ಗಳಿಗೆ ಕೂಡ ನಾನು ಕಳಿಸ್ಕೊಟ್ಟಿದ್ದೆ. ಅವ್ರಿಗೂ ಕೂಡ ಅಷ್ಟೇ ಒಂದು ಸ್ಪಾ ಇಂದ ಇನ್ನೊಂದು ಸ್ಪಾ ಮಾಡುವಷ್ಟು ಮನಿ ಅಟ್ರಾಕ್ಟ್ ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರುವಂಥದ್ದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತು ಬೆಳಿಗ್ಗೆ ಕೂಡ ಯಾರೋ ಒಬ್ಬ ಫ್ಯಾಮಿಲಿ ಪರ್ಸನ್ಸ್ಗಳು ಇದನ್ನು ಹಾಕ್ಕೊಂಡಿದ್ರು, ಗಂಡ ಹೆಂಡತಿ ಇಬ್ಬರು ಹಾಕ್ಕೊಂಡಿದ್ರು. ತುಂಬ ಅವಕಾಶಗಳು ಅಂದರೆ ಬೇರೆಯವ್ರಿಗೆ ಫಿನಾನ್ಸ್ ಮಾಡುವ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಫೈನಾನ್ಸನ್ನ ಓಪನ್ ಮಾಡ್ತಿರುವಂತಹ ಶಾಪ್ಗೆ ಅಂದರೆ ಫೈನಾನ್ಸ್ ಆಫೀಸ್ನ ಓಪನ್ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಅಂತ ಇನ್ವೈಟ್ ಮಾಡಿದಾಗ ಆಗ ನನಗೆ ಅರಿವಾಯಿತು. ಸೊ ಇದನ್ನು ಕೂಡ ನಾನು ಜನಕ್ಕೆ ಹೇಳಬೇಕು, ನನ್ನ ಕ್ಲೈಂಟ್ಸ್ಗಳಿಗೆ, ನನ್ನ ಫಾಲೋವರ್ಸ್ಗೆ ನಾನು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಬಗ್ಗೆನೂ ಹೇಳಬೇಕು ಅಂತ ಹೇಳಿ, ದಯವಿಟ್ಟು ಇದನ್ನು ಹಾಕೊಳ್ಳೋದು ದೊಡ್ಡದಲ್ಲ, ಹಾಕೊಂಡ ನಂತರ ತುಂಬಾ ಹಣದ ಆಕರ್ಷಣೆ ಆಗುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇದು ಪೈರೈಟ್ ಆಗಿರುತ್ತೆ. ಪೈರೈಟ್ ತುಂಬ ಅದ್ಭುತವಾದ್ದು. ಹಾಗೆ ಇಲ್ಲಿ ಗ್ರೀನ್ ಅವೆಂಚುರನ್, ಪೈರೈಟ್, ಸಿಟ್ರಿನ್ ಈ ಮೂರು ಕೂಡ ತುಂಬ ಅಬಂಡೆನ್ಸ್ ಮತ್ತು ಲಕ್ ಕ್ರಿಯೇಟ್ ಮಾಡುವಂತಹ ಸ್ಟೋನ್ಗಳು. ಇದ್ರ ಜೊತೆಯಲ್ಲಿ ಪೈರೈಟ್ ಸಿಂಬಲ್ ಅಂದರೆ ಮನಿ ಅಟ್ರಾಕ್ಷನ್ ನಂಬರ್ ಕೂಡ ಇದೆ. ಹಾಗೆ ಮನಿ ಅಟ್ರಾಕ್ಟ್ ಮಾಡುವಂತಹ ಪೈರೈಟ್ ಡಾಲರ್ ಕೂಡ ಇರೋದ್ರಿಂದ ನೀವು ತುಂಬಾ ಅಬಂಡೆನ್ಸ್ನ ನೀವು ನೋಡ್ಬೋದು ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಬೇಕು ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಇವತ್ತು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಸ್ಟಾಕ್ಸ್ಗಳು ನನಗೆ ಇಲ್ಲಿ ನನ್ನ ಆಫೀಸ್ಗೆ ಬಂದು ತೊಗೊಂಡು ಹೋಗೋರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಇಂಗ್ಲೆಂಡ್ಗೆ ಮತ್ತು ರಷ್ಯಾದಿಂದನೂ ಕೂಡ ಇದನ್ನು ಮತ್ತೆ ಬುಕ್ ಮಾಡ್ಕೊಂಡಿದ್ದಾರೆ. ಅವ್ರು ಹಾಕ್ಕೊಂಡು ನಂತರ ಮತ್ತೆ ನಮಗೆ ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಸ್ಟಾಕ್ಗಳು ಬಂದಿದೆ. ಅಕ್ಷಯ ತೃತೀಯದಲ್ಲೂ ಕೂಡ ಮತ್ತು ಎಲ್ಲ ಸ್ಟೋನ್ಸ್ಗಳನ್ನು ಕೂಡ, ಏಕೆಂದರೆ ಆ ದಿನ
ಸೂರ್ಯಚಂದ್ರ ತುಂಬ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಆ ದಿನ ಕೂಡ ಇದನ್ನು ಹೀಲ್ ಮಾಡಬೇಕಾಗತ್ತೆ. ಹಾಗೆ ಇದನ್ನು ನಾವು ಸ್ಯಾಲನೆಟ್ ಬ್ಲೇಡಲ್ಲಿ ಯಾವಾಗಲೂ ಇಟ್ಟಿರ್ತೀವಿ. ಯಾಕೆ ಅಂತ ಹೇಳಿದ್ರೆ ಇದು ಯಾವಾಗಲೂ ಚಾರ್ಜ್ ಆಗಿದ್ರೆ ಇನ್ನೂ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಅಂತ ಹೇಳಿ. ಜೊತೆಯಲ್ಲಿ ಯಾರಿಗೆಲ್ಲ ಮನಿ ಅಟ್ರಾಕ್ಟ್ ಇದನ್ನು ತಗೊಂಡವರು ದಯವಿಟ್ಟು ಝೂಬಿ ಕಾಯಿನ್ ಒಂದು ತಗೊಳ್ಳಿ. ಯಾರೆಲ್ಲ ಅಂದರೆ ನಿಮ್ಮದು ಶಾಪ್ ಇದೆ, ಬಟ್ಟೆ ಅಂಗಡಿ ಇದೆ, ಫ್ಯಾನ್ಸಿ ಸ್ಟೋರ್ಸ್ಗಳಿದೆ, ಮೊಬೈಲ್ ಶಾಪ್ ಇದೆ ಅಂಥವರು ಇದ್ರ ಜೊತೆಲಿ ಇದನ್ನು ಹಾಕ್ಕೊಂಡು ಇದನ್ನು ನಿಮ್ಮ ಆಫೀಸ್ಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮ ತಿಜೋರಿಯಲ್ಲಿ ಇಡುವಂಥದ್ದು ಮಾಡಿಕೊಂಡ್ರೆ ಸಾಕಷ್ಟು ರೀತಿಯಲ್ಲಿ ಹಣ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲಿನಿಂದ ನನ್ನನ್ನು ಯಾರು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಿ, ಯಾರು ನನ್ನ ಫಾಲೋವರ್ಸ್ ಆಗಿದ್ದೀರಿ, ನೀವು ಈ ಝೂಬಿ ಕಾಯಿನ್ ಕೂಡ ನೀವು ನೋಡಬಹುದು. ಎಲ್ಲ ಕಾರ್ಡ್ಗಳ ಮೇಲೆ ಇಟ್ಟು ನಾನು ಈ ಝೂಬಿ ಕಾಯಿನ್ನ ಇದು ಮಾಡ್ತಾ ಇದ್ದೆ, ಅಂದರೆ ರೀಡಿಂಗ್ ಮಾಡ್ತಾ ಇದ್ದೆ. ಸಾಕಷ್ಟು ಜನ ಹೇಳ್ತಾ ಇದ್ರಿ ಝೂಬಿ ಕಾಯಿನ್ನ ಯಾಕೆ ಮೇಡಮ್ ಯಾವಾಗಲೂ ಹೇಳ್ತೀರಿ, ಅದರಿಂದ ಏನು ಅಂತ ಹೇಳಿ. ಇವತ್ತು ಹೇಳುವಂಥ ಪರಿಸ್ಥಿತಿ ಬಂದಿದೆ. ಸೊ ಲಕ್ ಕ್ರಿಯೇಟ್ ಮಾಡುವಂತಹ ಬ್ರೇಸ್ಲೆಟ್, ಲಕ್ ಕ್ರಿಯೇಟ್ ಮಾಡುವಂತಹ ಝೂಬಿ ಕಾಯಿನ್, ಇದು ಯಾರಿಗೆ ಬೇಕು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಬುಕ್ ಅಂದರೆ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಫೋನ್ ಮಾಡಿ ತುಂಬಾ ಪ್ರೆಷರ್ ಆಗ್ತೀರಿ. ದಯವಿಟ್ಟು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ಹಾಗೆ 11 days ಹೀಲ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ನಂತರದಲ್ಲಿ ಅದು ಯಾವ ರೀತಿ ಧರಿಸ್ಬೇಕು, ಅದನ್ನು ಯಾವ ರೀತಿ ಮತ್ತೆ ನೀವು ಹೀಲ್ ಮಾಡಬೇಕು ಅನ್ನೋದು ನಾವಾಗಲಿ ನನ್ನ ಅಸಿಸ್ಟೆಂಟ್ಸ್ಗಳ ಹೇಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.